ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡುವ ಅಂತ ಹೇಳಿದ್ರೆ 4th ಆಗಸ್ಟ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡುವ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, GK ಕ್ಲಾಸ್ಗಳು, ಹಾಗೆ ಸೈನ್ಸ್ ಮತ್ತು ಅನಾಲಿಸಿಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ಗೆ ಮುಂದೆ ನೋಡೋಕೆ ಸಿಗ್ತವೆ. ಹಾಗೆ ಇವಾಗ ಆಲ್ರೆಡಿ ನಡೀತಾ ಇರತಕ್ಕಂಥ ಎಕ್ಸಾಮ್ಗಳಲ್ಲಿ ನೋಡೋಕೆ ಸಿಗ್ತಾ ಇದ್ದಾವೆ. ಆ್ಯಂಡ್ ಇನ್ನೊಂದು ಸಹ ನಿಮ್ಮ ಜೊತೆ ಒಂದು ಖುಷಿ ವಿಚಾರ ಹಂಚ್ಕೊಳ್ಬೇಕಾಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು, ಸಾಕಷ್ಟು ಅಸ್ಪಿರೆಂಟ್ಸ್ಗಳು ಟೆಲಿಗ್ರಾಮ್ ಮೂಲಕ DM ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು, ನಿಮ್ಮ ಒಂದು ಫೀಡ್ಬ್ಯಾಕನ್ನು ನೀಡ್ತಾ ಇದ್ದೀರಾ. ಸೊ ಬಹಳ ಅಂದರೆ ಬಹಳ ಖುಷಿ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಸರ್ ನಿಮ್ಮ ಕ್ಲಾಸಿಂದ ಇಷ್ಟು ಕ್ವಶನ್ ಬಂದಿತ್ತು ಆ್ಯಂಡ್ ದೆನ್ ಇಷ್ಟು ನಾನು ಅಟೆಂಪ್ಟ್ ಮಾಡಿದೆ. ಆ್ಯಂಡ್ ಕೆಲವೊಬ್ಬರು, ಸರ್ ನಾನು 20 ಔಟ್ ಆಫ್ 20 ಸಹ ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ ಅಂತ ಸಹ ಹೇಳ್ತಾ ಇದ್ದೀರಾ. ಸೊ ಬಹಳ ಅಂದರೆ ಬಹಳ ಖುಷಿ ಆಗ್ತಿದೆ. ಸೊ ಒಟ್ಟಿನಲ್ಲಿ ಏನು ಅಂತಂದರೆ, ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ನೀವು ನೋಡೋವರೆಗೆ ಕಾನ್ಸ್ಟೆಂಟಾಗಿ ಕ್ಲಾಸ್ನ ಕೇಳಿ, ಓಕೆ? ಅಷ್ಟನ್ನು ಮಾತ್ರ ನಾನು ನಿಮಗೆ ಕೇಳಿಕೊಳ್ತೇನೆ. ಆ್ಯಂಡ್ ಒನ್ ಥಿಂಗ್ ಏನು ಅಂತಂದರೆ, ಫ್ರಮ್ ಟೂ ಇಯರ್ಸ್ ಬ್ಯಾಕ್ 2024 ಅಕ್ಟೋಬರಿಂದ ಮತ್ತು ಇಲ್ಲಿವರೆಗೆ ನಾನು ಹೇಳ್ತಾ ಇರೋದು ಒಂದೇ ಏನು ಅಂತಂದರೆ, ನೀವು ನನಗೆ ಕೊಡ್ತಾ ಇರ್ತಕ್ಕಂಥ ಟೈಮ್ಗೆ ನಾನು ವ್ಯಾಲ್ಯೂ ಕೊಟ್ಟೇ ಕೊಡ್ತೇನೆ. ಆ ಟೈಮಲ್ಲಿ ನನ್ನಲ್ಲಿ ಎಷ್ಟು ನಿಮಗೆ ಒಂದು ಜ್ಞಾನವನ್ನು ಹಂಚೋಕ್ಕಾಗತ್ತಲ್ವ, ಸೊ ಅಷ್ಟು ನಾನು ನಿಮಗೆ ಕೊಡ್ತೇನೆ. ಆ್ಯಂಡ್ ದೆನ್ ನೀವು ಕೊಟ್ಟಿರ್ತಕ್ಕಂಥ ಟೈಮ್ಗೆ ಯಾವತ್ತೂ ನಾನು ಮೋಸ ಮಾಡೋದಿಲ್ಲ ಅಂತ ಅವತ್ತು ಸಹ ಹೇಳ್ತಿದ್ದೀನಿ, ಆ್ಯಂಡ್ ದೆನ್ ಇವತ್ತು ಸಹ ಹೇಳ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? 2 ಜೂನ್ 2026ರಂದು ಯಾವ ಭಾರತೀಯ ರಾಜ್ಯವು ತನ್ನ 12ನೇ ಸ್ಥಾಪನಾ ದಿನವನ್ನು ಆಚರಿಸಿತು ಅಂತ ಕೇಳಿದ್ದಾನೆ. 12ನೇ ಸ್ಥಾಪನಾ ದಿನ. ಸೊ 12 ಅಂತಂದರೆ 2026ರಲ್ಲಿ ನಾನು ಏನು ಮೈನಸ್ ಮಾಡಬೇಕು? 12 ಮೈನಸ್ ಮಾಡಬೇಕು. ಸೊ ಅವಾಗ ಏನು ಬರುತ್ತೆ ಆನ್ಸರ್ ಅಂತಂದರೆ 2014 ಬರುತ್ತೆ. 2014 ಜೂನ್ 2ರಂದು ಯಾವ ರಾಜ್ಯ ರಚನೆ ಆಯಿತು ಅಂದರೆ, ದ್ಯಾಟ್ ಈಸ್ ಆರ್ಟಿಕಲ್ 3ರ ಅಡಿಯಲ್ಲಿ ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ. ಯಾವ ರಾಜ್ಯ? ತೆಲಂಗಾಣ ರಾಜ್ಯ ಅಂತ ಹೇಳ್ತೇವೆ, ಓಕೆ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸರ್ ಇದು ಸ್ಟ್ಯಾಟಿಕ್ ಅಲ್ವಾ? ಈ ಕ್ವಶನ್ ಸ್ಟ್ಯಾಟಿಕಲ್ ಬರುತ್ತಲ್ಲ, ಇದು ಯಾಕೆ ಕರೆಂಟ್ ಅಫೇರ್ಸಲ್ಲಿ ಕೇಳಿದ್ದಾನೆ ಅಂತಂದರೆ, ಬಿಕಾಸ್ ಜೂನ್ 2 ಇವಾಗ ಇತ್ತೀಚೆಗೆ ಆಗಿ ಹೋಗಿಲ್ವಾ, ಸೊ ಆ ಕಾರಣದಿಂದ ಕೇಳಿದ್ದಾನೆ. ಸೊ ಜೂನ್ 2ರಲ್ಲೂ ಸಹ ನಿಮ್ಗೆ ಹೇಳಿದೆ ಅಲ್ವಾ ಡೈಲಿ ಕರೆಂಟ್ ಅಫೇರ್ಸಲ್ಲಿ, ಓಕೆ ಇದು ಆಗಿ ಇವಾಗ 12 ವರ್ಷ ಆಗಿದೆ, ಸೊ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ತೆಲಂಗಾಣಲ್ಲಿ ಅಂತ, ಓಕೆ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲಿದೆ, ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ಓದ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2026ರಲ್ಲಿ ತಮ್ಮ ಅಧಿಕೃತ ಭೇಟಿಯ ಸಮಯದಲ್ಲಿ ಸ್ವೀಡನ್ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ ಅತ್ಯುತ್ತಮ ಪ್ರಶಸ್ತಿ ಯಾವುದು ಅಂತ, ಓಕೆ? ಸೊ ಇದನ್ನು ಸಹ ನಿಮಗೆ ಹೇಳಿದ್ದೇನೆ. ಸೊ ಯಾವ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ, ಯಾವುದು ಅಂದರೆ ದ್ಯಾಟ್ ಈಸ್ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಅಂತ ಬರುತ್ತೆ ಇದು, ಓಕೆ? ಡಬಲ್ ಕ್ರಾಸ್ ಅಲ್ಲ, ಡಬಲ್ ಕ್ರಾಸ್ ಅನ್ನು ನೀಡಿರ್ತಕ್ಕಂಥ ಒಂದು ಮೊದಲ ದೇಶ ಬ್ರೆಜಿಲ್ ದೇಶ. ಆ್ಯಂಡ್ ದೆನ್ ವೈಟ್ ಡಬಲ್ ಕ್ರಾಸ್ ಅನ್ನು ನೀಡಿರ್ತಕ್ಕಂಥ ದೇಶ ಈ ಒಂದು ಸ್ಲೋವಾಕಿಯಾ ಅಂತ ಹೇಳ್ತೀವಿ. ಇದು 3ನೇ ಗ್ರ್ಯಾಂಡ್ ಕ್ರಾಸ್, ಇದು ಒಟ್ಟಲ್ಲಿ ಕ್ರಾಸ್ ಕ್ರಾಸ್ ಕ್ರಾಸ್, ಓಕೆ? ಅದು ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಿದ್ದಾರೆ ಕ್ರಾಸ್ ಅಂತಕ್ಕಂಥದ್ದು, ಓಕೆ? ಸೊ ಈ ಒಂದು ಕ್ರಾಸ್ ಅಂತಕ್ಕಂಥದ್ದು 3 ಕ್ರಾಸ್ಗಳು ಬಂದಿದ್ದಾವೆ ಇಲ್ಲಿ. ಯಾವ್ದು ಕ್ರಾಸ್ಗಳು? ಫಸ್ಟ್ ಒಂದು ಕ್ರಾಸ್ ಯಾವುದು ಅಂತಂದರೆ ಈ ಬ್ರೆಜಿಲ್ ದೇಶದವರು ಕೊಟ್ಟಿದ್ದಾರೆ. ಇನ್ನೊಂದು ಯಾವುದು ಕ್ರಾಸ್ ಅಂತಂದರೆ ಈ ಒಂದು ವೈಟ್ ಕ್ರಾಸ್ ಅಂತ ಬರುತ್ತೆ, ಓಕೆ? ವೈಟ್ ಡಬಲ್ ಕ್ರಾಸ್ ಅಂತ ಬರುತ್ತೆ. ಆ ಒಂದು ಅವಾರ್ಡ್ ಮೀನ್ಸ್ ಸಂಪೂರ್ಣವಾಗಿ ಹೆಸರು ಹೇಳ್ತಾ ಇಲ್ಲ, ಜಸ್ಟ್ ನಿಮಗೆ ಕೀವರ್ಡ್ಸ್ ಥರ ಹೇಳ್ತಾ ಇದ್ದೀನಿ. ಆ ವೈಟ್ ಡಬಲ್ ಕ್ರಾಸ್ ಅನ್ನು ಕೊಟ್ಟಿರ್ತಕ್ಕಂಥ ದೇಶ ಸ್ಲೋವಾಕಿಯಾ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಕ್ರಾಸ್ ಇದೆ, ಯಾವ ಕ್ರಾಸ್ ಅಂತಂದರೆ ಒಂದು ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೊಟ್ಟಿರ್ತಕ್ಕಂಥ ದೇಶ ಸ್ವೀಡನ್ ದೇಶ ಅಂತ ಹೇಳ್ತೀವಿ. ಯಾವುದು? ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಅಂತ, ಓಕೆ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಲೀಜನ್ ಆನರ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಯಾವ ಒಂದು ದೇಶ ಕೊಡುತ್ತೆ ಇದನ್ನು? ಯಾವ ದೇಶ ಕೊಡುತ್ತೆ? USA ಕೊಡುತ್ತಾ ಅಥವಾ ಫ್ರಾನ್ಸ್ ದೇಶ ಕೊಡುತ್ತಾ? ಯಾವುದು? ಈ ಒಂದು ಲೀಜನ್ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೀಜನ್ ಆಫ್ ಆನರ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು, ಓಕೆ? ಸೊ ಇದನ್ನು ಕಮೆಂಟ್ ಮಾಡಿದ್ರೆ ನೀವು ಕಮೆಂಟ್ನ ಮಾಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ಮ್ಯಾಡ್ರಿಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಲ್ಯಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿಯಿಂದ ಯಾವ ಆಟಗಾರರನ್ನು ಗೌರವಿಸಲ್ಪಟ್ಟನು ಅಂತ ಕೇಳಿದ್ದಾರೆ. ಸೊ ಇದನ್ನು ಸಹ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಯಾರು ಅಂದರೆ ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಹಾಗೆ ವುಮೆನ್ನಲ್ಲಿ ಯಾರು ಅಂತಂದರೆ ಅರೆನಾ ಸಬಲಿಂಕಾ ಅವರು ಅಂತ ಹೇಳ್ತೀವಿ. ಟೀಮ್ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ PSG ಅಂತ ಹೇಳಬೇಕಾಗುತ್ತೆ. ಯಂಗ್ ಪ್ಲೇಯರ್ ಯಾರು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗಿರೋದು ಈ ಒಂದು ಯಾರು ಯಮಾಲ್, ಓಕೆ? ಯಾರಂತ ಹೇಳ್ತೀವಿ? ಯಮಾಲ್ ಯಾವ ದೇಶದ ಆಟಗಾರ? ಇವರು ಸ್ಪೇನ್ ದೇಶದ ಆಟಗಾರ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಏನಂತ ಹೇಳ್ಬೋದು ಅದನ್ನು, ಜೀವಮಾನ ಸಾಧನ ಪ್ರಶಸ್ತಿ. ಸೊ ಅದನ್ನು ಯಾರಿಗೆ ನೀಡಲಾಗಿದೆ ಅಂದರೆ ನಾಡಿಯಾ ಅಂತಕ್ಕಂಥ ವ್ಯಕ್ತಿಗೆ ನೀಡಲಾಗಿದೆ. ಯಾರು? ಒಂದು ನಾಡಿಯಾ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ರಿಪೋರ್ಟ್ ವಿದೌಟ್ ಬಾರ್ಡರ್ಸ್ ಬಿಡುಗಡೆ ಮಾಡಿದ ವಿಶ್ವದ ಪ್ರೆಸ್ ಸ್ವಾತಂತ್ರ್ಯ ಸೂಚ್ಯಂಕ 2026ರಲ್ಲಿ ಯಾವ ದೇಶವು ಸತತ 10ನೇ ಬಾರಿಗೆ ಪ್ರಥಮ ಸ್ಥಾನದಲ್ಲಿತ್ತು ಅಂತ ಕೇಳಿದ್ದಾನೆ. ಯಾವ ದೇಶ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ? ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್ ಮತ್ತು ನಾರ್ವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ, ನಾರ್ವೆ ಅಂತ ಹೇಳ್ತೀವಿ, ಓಕೆ? ಯಾವ ದೇಶ? ಒಂದು ನಾರ್ವೆ ದೇಶ. ಇದನ್ನು ಸಹ ನಿಮಗೆ ಹೇಳಿದ್ದೇನೆ, ಓಕೆ? ನಾರ್ವೆ ದೇಶ.
ಅಲ್ವಾ? ಸೊ ಈ ಒಂದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತಕ್ಕಂಥ ಈ ಒಂದು ಸಂಸ್ಥೆ ಪ್ರತಿ ವರ್ಷ ಈ ಒಂದು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನ ರಿಲೀಸ್ ಮಾಡ್ತದೆ. ಸೊ ಹಾಗಾದರೆ ಇದರಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು ನಾರ್ವೆ ದೇಶ ಇದೆ. ಸೊ ಸತತ ಎಷ್ಟನೇ ವರ್ಷಕ್ಕೆ ಅಂದರೆ ಇದು 10ನೇ ವರ್ಷಕ್ಕೆ ಸತತವಾಗಿ ಇದು ಟಾಪಲ್ಲೇ ಇದೆ. ಮೀನ್ಸ್ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಅಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್, ಆಡಳಿತ, ಪ್ರಧಾನಮಂತ್ರಿ, ಪ್ರೆಸಿಡೆಂಟ್ ಅವರು ಒಂದು ಇಂಟರ್ವ್ಯೂನ ಕೊಡ್ತಾರೆ ಅವರು. ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸ್ನ ನಡೆಸ್ತಾರೆ. ಆ್ಯಂಡ್ ದೆನ್ ಪ್ರೆಸ್ಸಲ್ಲಿ ಅವರು ಸತ್ಯವನ್ನೇ ಹೇಳೋಕೆ ಅವರಿಗೆ ಬಿಡ್ತಾರೆ. ಓಕೆ, ಸೊ ದ್ಯಾಟ್ಸ್ ವೈ ಅದು ಟಾಪಲ್ಲಿದೆ. ಆ್ಯಂಡ್ ದೆನ್ ಇದೇ ದೇಶಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಿ ಸಹ ಹೋಗಿದ್ದರು. ಆ ಒಂದು ಪ್ರಧಾನಿಗೆ ಅಲ್ಲಿರ್ತಕ್ಕಂಥ ದ ಪ್ರಾಪರ್ ಆ್ಯಂಡ್ ಎಜುಕೇಟೆಡ್ ಪ್ರೆಸ್ ರಿಪೋರ್ಟರ್ ಕ್ವಶನ್ ಮಾಡ್ತಾರೆ. ನೋಡಿರ್ತೀರ ಅನಿಸುತ್ತೆ ನೀವು. ಓಕೆ, ಸೊ ಆ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ಗೆ ಉತ್ತರ ಸಿಗಲ್ಲ. ಬಿಕಾಸ್ ಯಾಕೆ? ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರೆ ಅಲ್ವಾ ಸಿಗೋಕ್ಕೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ಆಸ್ಟ್ರೇಲಿಯಾದಲ್ಲೂ ಸಹ ಹೋಗಿದ್ರು. ಆಸ್ಟ್ರೇಲಿಯಾದಲ್ಲೂ ಸಹ ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ, ಕಳೆದ 14 ವರ್ಷಗಳಿಂದ 12 ವರ್ಷಗಳಿಂದ ಯಾಕೆ ಸರ್ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿಲ್ಲ? ಯಾಕೆ ನೀವು ಸ್ಕ್ರಿಪ್ಟೆಡ್ ಶೋ ನಡೆಸ್ತೀರಾ ಅಂತ. ಓಕೆ, ಸೊ ಇದು ಸಹ ಹೊರಗಡೆ ಇರೋರಿಗೆ ಗೊತ್ತಾಗ್ತಿದೆ, ನಮ್ಗೆ ಒಳಗಡೆ ಇರೋರಿಗೆ ಗೊತ್ತಾಗ್ತಿಲ್ವಲ್ಲ ಅಂತ ಅದೊಂದೇ ಬೇಜಾರು. ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಬರುತ್ತೆ. ಆ ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಯಾವ ದೇಶ ಟಾಪಲ್ಲೇ ಇರುತ್ತೆ ಅಂದರೆ ಡೆನ್ಮಾರ್ಕ್ ದೇಶ ಟಾಪಲ್ಲಿ ಇರುತ್ತೆ. ಇದನ್ನು ಮರಿಬೇಡಿ. ಯಾವುದು ಅಂದರೆ ಒಂದು ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಟಾಪಲ್ಲಿ ಇರ್ತಕ್ಕಂಥ ದೇಶ ಯಾವುದು ಅಂದರೆ ಡೆನ್ಮಾರ್ಕ್ ದೇಶ. ಹಾಗೆ ಇನ್ನೊಂದು ಬರುತ್ತಲ್ಲ, ಯಾವುದು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ. ಯಾವಾಗ ಬಿಡುಗಡೆ ಮಾಡ್ತಾರೆ ಅದನ್ನು? ಪ್ರತಿ ವರ್ಷ ಈ ಮಾರ್ಚ್ 20ನೇ ತಾರೀಕಿನಂದು ಬಿಡುಗಡೆ ಮಾಡ್ತಾರೆ. ಸೊ ಅದರಲ್ಲಿ ಸತತವಾಗಿ ಟಾಪ್ ಇರ್ತಕ್ಕಂಥ ದೇಶ ಯಾವುದು ಅಂದರೆ 9-10ನೇ ವರ್ಷ ಇರ್ಬೋದು ಅನಿಸುತ್ತೆ, ಅದು ಸಹ ಫಿನ್ಲ್ಯಾಂಡ್. ಸೊ ಅದನ್ನು ಎಷ್ಟನೇ ವರ್ಷ ಸತತ ಟಾಪ್ ಇದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ, ಮರ್ತು ಬಿಟ್ಟಿದ್ದೀನಿ. ಸೊ ಫಿನ್ಲ್ಯಾಂಡಲ್ಲಿ ಫಿನ್ಲ್ಯಾಂಡ್ ಏನಿದೆ ಅಲ್ಲ ಅದು ಟಾಪಲ್ಲಿ ಇರುತ್ತೆ. ಫಿನ್ಲ್ಯಾಂಡ್ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಾಗೆ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 157ನೇ ಸ್ಥಾನದಲ್ಲಿದೆ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರೀಯ ಬಜೆಟ್ 2026ರಲ್ಲಿ ಘೋಷಿಸಲಾದ ಬಯೋಫಾರ್ಮಾ ಶಕ್ತಿಯ ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. ಬಯೋಫಾರ್ಮಾ ಶಕ್ತಿಯ ಪೂರ್ಣ ರೂಪ ಇದನ್ನು ಸಹ ಹೇಳಿದ್ದೇನೆ ಆಲ್ರೆಡಿ. ಏನು ಅಂತಂದರೆ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್. ಏನು ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ. ಈ ಬಜೆಟ್ ಮೇಲೆ ಒಂದು ಕ್ಲಾಸ್ ಮಾಡಿದ್ದೆ ಆಫ್ಟರ್ ದ ಬಜೆಟ್ ಇನ್ ಫೆಬ್ರವರಿ ಮಂತಲ್ಲಿ. ಆ ಫೆಬ್ರವರಿ ಮಂತಲ್ಲಿ ಆಗಿರ್ತಕ್ಕಂಥ ಕ್ಲಾಸಲ್ಲಿ ಆ್ಯಂಡ್ ದೆನ್ ಮತ್ತೆ ಈ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಎರಡರಲ್ಲೂ ಸಹ ನಿಮಗೆ ಹೇಳಿದ್ದೇನೆ. ಬಿಕಾಸ್ ಯಾಕಂದರೆ ಈ ವರ್ಷ ಬಜೆಟಲ್ಲಿ ಇದು ಮಂಡನೆ ಆಗಿದೆ. ಸೊ ದ್ಯಾಟ್ಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಫುಲ್ ಫಾರ್ಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಮುಂದಿನ ವರ್ಷ ಸಹ ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಏನು ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್, ಯಾವುದು ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ ಹೇಳ್ತೀವಿ. ಸೊ ಇದ್ರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮುಂದಿನ ಎಕ್ಸಾಮ್ಗಳಲ್ಲೂ ಸಹ. ಅದೇ ನೆಕ್ಸ್ಟ್ ಪ್ರಶ್ನೆ, ನಾಸಾ ಮತ್ತು ಇಸ್ರೋ ಸಂಯುಕ್ತ ಭೂಮಿ ವೀಕ್ಷಣಾ ಉಪಗ್ರಹ ನಿಸಾರನ್ನು ಯಾವ ರಾಕೆಟ್ ಅಥವಾ ವಾಹನದ ಸಹಾಯದಿಂದ ಉಡಾವಣೆ ಮಾಡಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದದು ಅಂತಂದರೆ ದ್ಯಾಟ್ ಈಸ್ ಒಂದು GSLV F-16 ಅಂತ ಹೇಳ್ತೀವಿ. ಯಾವುದು ಒಂದು GSLV F-16 ಅಂತಕ್ಕಂಥ ಒಂದು ವಾಹನದಿಂದ ಇದನ್ನು ಉಡಾವಣೆ ಮಾಡಿದ್ದಾರೆ. ಯಾವುದನ್ನ ಒಂದು ನಿಸಾರ್ ಅಂತ ಹೇಳ್ತೀವಿ. ಯಾವ ಒಂದು ನಿಸಾರ್ ಅಂತಂದರೆ ಯಾರ್ಯಾರು ಮಾಡಿದ್ದಾರೆ ಇದನ್ನು? ಇಸ್ರೋ ಮತ್ತು ನಾಸಾ ಅವರು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಜೂನ್ 2000. ಓಕೆ, ನಿಮಗೆ ಇಲ್ಲಿ ನೋಡಿ ಕ್ವಶನ್ ನಾನು ನಿಮಗೆ ಏನು ಹೇಳಿದ್ದೆ, ಕಳೆದ 6 ತಿಂಗಳದು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ? ಸೊ 6 ತಿಂಗಳ ಕರೆಂಟ್ ಅಫೇರ್ಸಲ್ಲಿ ನಿಮಗೆ 90% ಫೋಕಸ್ ಮಾಡ್ತಾನೆ. ಆ್ಯಂಡ್ ದೆನ್ ರಿಮೈನಿಂಗ್ 10% ಏನು ಬರುತ್ತಲ್ವಾ ನಿಮಗೆ, ಸೊ ಕನಿಷ್ಠ 2 ಕ್ವಶನ್. ಆ 2 ಕ್ವಶನ್ ನಿಮಗೆ ಎಲ್ಲಿಂದ ಬರುತ್ತೆ ಅಂದರೆ ಅದಕ್ಕಿಂತ ಹಿಂದೆ 6 ತಿಂಗಳು ಇರುತ್ತಲ್ವಾ, 6 ತಿಂಗಳಿಂದ ಬರುತ್ತೆ. ಸೊ ಇದು RRB ಅವರ ಒಂದು ಪ್ಯಾಟರ್ನ್ ಅಂತ ನಿಮಗೆ ಹೇಳಿದೆ. ಸೊ ಮತ್ತೆ ಅದನ್ನೇ ಫೋಕಸ್ ಮಾಡಿದ್ದಾನೆ ನೋಡಿ. ಓಕೆ, ಸೊ ಇದು ನಿಮಗೆ 1 ಅಥವಾ 2 ಕ್ವಶನ್ ಸಿಗುತ್ತೆ. ಬಟ್ ಆ 1-2 ಕ್ವಶನ್ ನಿಮಗೆ ಏನಾದರೂ ಸಿಕ್ಕರೆ ಕಟ್ ಆಫಿಂದ ಒಳಗಡೆ ಇರ್ತೀರಾ ನೀವು. ಸೊ ಅದಕ್ಕೆ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026ರಲ್ಲಿ ಉತ್ತರ ಪ್ರದೇಶದ ಯಾವ ಪ್ರಸಿದ್ಧ ಪಕ್ಷಿ ಅಭಯಾರಣ್ಯವನ್ನು ಭಾರತ 100ನೇ ರಾಮ್ಸರ್ ಸ್ಥಳ ಎಂದು ಘೋಷಿಸಲಾಗಿದೆ? ಯಾವ್ದು ಸರ್ ಅದು? ಜಯಪ್ರಕಾಶ್ ನಾರಾಯಣ ಪಕ್ಷಿ ಅಭಯಾರಣ್ಯ ಅಂತ ಹೇಳ್ತೀವಿ. ಸೊ ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಬಲಿಯಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬಲಿಯಾ ಜಿಲ್ಲೆ ಅಂದರೆ ಇನ್ನೊಂದು ನೆನಪಾಯಿತು, ಯಾರು ನ್ಯೂಸ್ ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್ ಓದೋರಿಗೆ ಗೊತ್ತಿರುತ್ತೆ. ಇಲ್ಲಿನ ಕರೆಂಟ್ MLA ಡೆತ್ ಆಗಿದ್ದಾರೆ. ಯಾರು ಹೇಳ್ಬೋದಾ? ಉಮಾಶಂಕರ್ ಅವರು. ಯಾರಂತ ಹೇಳಿದ್ವಿ? ಉಮಾಶಂಕರ್ ಅವರು ಡೆತ್ ಆಗಿದ್ದಾರೆ. ಯಾಕೆ ಉಮಾಶಂಕರ್ ಅವರು ಇಂಪಾರ್ಟೆಂಟ್ ಆಗ್ತಾರೆ ಹೇಳಿ? ಇಂಪಾರ್ಟೆಂಟ್ ಯಾಕೆ ಆಗ್ತಾರೆ ಅಂತಂದರೆ ಈ 403 MLAಗಳಿದ್ದಾರೆ. ವಿಧಾನಸಭಾ ಸೀಟ್ದು ಟೋಟಲ್ ಎಷ್ಟಿದ್ದಾವೆ ಅಂತಂದರೆ ಎಲ್ಲಿ ಈ ಒಂದು UPಯಲ್ಲಿ 403 ಇದ್ದಾವೆ. ಆ 403ರಲ್ಲಿ ಏಕೈಕ ವ್ಯಕ್ತಿ ಇವರು ಸ್ವಲ್ಪ ಡಿಫ್ರೆಂಟ್ ಇದ್ದಾರೆ. ಯಾಕೆಂದರೆ ಇವರು BSP ಬಹುಜನ್ ಸಮಾಜ್ ಪಾರ್ಟಿ ಅಂತ ಬರುತ್ತೆ. ಆ ಒಂದು BSP ಪಾರ್ಟಿಯ ಏಕೈಕ MLA ಇವರು. ಯಾರು? ಉಮಾಶಂಕರ್ ಅವರು. ಸೊ ಇವರು ಬಲಿಯಾ ಡಿಸ್ಟಿಕ್ ಅವರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಒಂದು ಬಲಿಯಾ ಒಂದು ಏನಂತ ಹೇಳ್ತೀವಿ ಮತಕ್ಷೇತ್ರ. ಆ್ಯಂಡ್ ದೆನ್ ಅದೇ ಒಂದು ಜಿಲ್ಲೆಯೂ ಸಹ ಆಗಿದೆ. ಆ್ಯಂಡ್ ಅಲ್ಲೇ ಈ ಒಂದು ಪಕ್ಷಿ ಅಭಯಾರಣ್ಯ ಸಹ ಕಂಡುಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಲಿಂಕ್ ಮಾಡ್ತಾ ಹೋದರೆ ನೆನಪುಳಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2026ರಲ್ಲಿ ಭಾರತದ ಆತಿಥ್ಯದಲ್ಲಿ 12 ಮಿತ್ರ ರಾಷ್ಟ್ರಗಳು ಸೇನೆಗಳು
ಬಹುರಾಷ್ಟ್ರೀಯ ಸನ್ಯಾಭ್ಯಾಸ ಪ್ರಗತಿ 2026 ಎಲ್ಲಿ ಆಯೋಜಿಸಿದವು ಅಂತ ಕೇಳಿದ್ದಾನೆ. ಪ್ರಗತಿಯಲ್ಲಿ ಅಂತಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಏನಿದೆ ಅಲ್ವಾ, ಇದನ್ನು ಆತಿಥ್ಯ ವಹಿಸ್ತಾ ಇದೆ. ಆ್ಯಂಡ್ ದೆನ್ ದಿಸ್ ಇಸ್ ದ ಫಸ್ಟ್ ಎಡಿಷನ್ ಆಲ್ಸೋ. ಸೊ ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ಉಮ್ರೋಯ್ ಅಂತ ಹೇಳ್ತೀವಿ. ಉಮ್ರೋಯ್ ಎಲ್ಲಿ ಕಂಡುಬರುತ್ತೆ? ಒಂದು ಮೇಘಾಲಯದಲ್ಲಿ ಕಂಡುಬರುತ್ತೆ. ಹೇ ಪ್ರಗತಿ, ಮೇಘಾಲಯಕ್ಕೆ ಹೋಗೋ ಬರ್ತೀಯಾ? ಸೊ ಎಲ್ಲಿ ಅಂದರೆ ಒಂದು ಮೇಘಾಲಯ, ಇಲ್ಲಿ ಅಂದರೆ ಒಂದು ಉಮ್ರೋಯ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಈ ವರ್ಷ ಮಾತ್ರ ಇಲ್ಲ, ಇದು ಮುಂದೆ 10 ವರ್ಷ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದರೆ ಸೊ ಇದು ನಮ್ಮ ಭಾರತದ ಮೇಘಾಲಯದಲ್ಲಿ ಫಸ್ಟ್ ಟೈಮ್ ನಡೀತಿದೆ. ದ್ಯಾಟ್ಸ್ ವೈ. ಇಲ್ಲಿದೆ ನೋಡಿ, ಪಾಸ್ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ. ಈ ಒಂದು ಪ್ರಗತಿಯ ಪೂರ್ಣ ರೂಪ ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಇಂಡಿಯನ್ ಓಷನ್ ರೀಜನ್ ಇದನ್ನು ಏನಾದರೂ ನಿಮಗೆ ಕೊಟ್ಟು ಮೇಘಾಲಯ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಹಾಕಲ್ಲ. ಕೊಚ್ಚಿ ಅಥವಾ ಕೇರಳ ಇಲ್ಲಾಂದರೆ ಚೆನ್ನೈ ಏನಾದರೂ ಕೊಟ್ಟರೆ ಅದನ್ನು ಟಿಕ್ ಮಾಡ್ತೀರಾ. ಸೊ ಫುಲ್ ಫಾರ್ಮ್ ಕೊಟ್ಟರೆ ಇನ್ನೂ ಜಾಸ್ತಿ ಕೆಡಾಗಿ ಬೀಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಬೀಳಬೇಡಿ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಪ್ರಗತಿ ಫುಲ್ ಫಾರ್ಮ್ ಏನು? ಒಂದು ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳ್ವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪರೇಷನ್ ಖಾಲಿದ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯನ್ ಡೀಪೆಸ್ಟ್ ಸ್ಟ್ರೈಕ್ ಇನ್ಸೈಡ್ ಪಾಕಿಸ್ತಾನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಆಪರೇಷನ್ ಖಾಲಿದ್ ಯಾರು ಅಂದರೆ ದ್ಯಾಟ್ ಇಸ್ ಒಂದು ದಿಲ್ಲಾನ್ ಅಂತ ಹೇಳ್ತೀವಿ. KGS ದಿಲ್ಲಾನ್ ಅವರು. ಸೊ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. KGS ದಿಲ್ಲಾನ್ ಅವರು ಅಂತ ಹೇಳ್ತೀವಿ. ಲೆಫ್ಟಿನೆಂಟ್ ಜನರಲ್ ಸಹ ಆಗಿದ್ದಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುವ ಅಧಿಕೃತ ರಾಷ್ಟ್ರೀಯ ಜನಗಣತಿಯನ್ನು ನಡೆಸಲು ಯಾವ ಕೇಂದ್ರ ಸಚಿವಾಲಯವು ಆಡಳಿತಾತ್ಮಕವಾಗಿ ಜವಾಬ್ದಾರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೃಹ ಸಚಿವಾಲಯ ಅಂತ ಹೇಳ್ತೀವಿ. ಓಕೆ, ಗೃಹ ಸಚಿವಾಲಯ ಇದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ. ಆ್ಯಂಡ್ ದೆನ್ ಇವಾಗ ಇದರ ಚೀಫ್ ಯಾರಿದ್ದಾರೆ? ಈ ಸೆನ್ಸಸ್ದು ಮೃತ್ಯುಂಜಯ ಅಂತ ಹೇಳ್ತೀವಿ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮಾಸ್ಕಟ್ ಯಾವುದು? ಪ್ರಗತಿ ಮತ್ತು ವಿಕಾಸ್ ಅಂತ ಹೇಳ್ತೀವಿ. ಪ್ರಗತಿ ಇವಾಗಲೇ ನೋಡಿದ್ವಲ್ಲ, ಆ ಪ್ರಗತಿ ಅಲ್ಲ, ಇದು ಪ್ರಗತಿ, ಇದು ಹುಡುಗಿ ಹೆಸರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಶ್ವಾಸಕೋಶಗಳಿಂದ ಹೀರಿಕೊಳ್ಳಲಾದ ಆಮ್ಲಜನಕವನ್ನು ದೇಹದ ಎಲ್ಲ ಜೀವಕೋಶಗಳಿಗೆ ಸಾಗಿಸುವ ಕಾರ್ಯವನ್ನು ಮುಖ್ಯವಾಗಿ ಯಾವುದು ನಿರ್ವಹಿಸ್ತದೆ ಅಂತ? ಆಮ್ಲಜನಕ ಯಾರು ಸಾಗಿಸ್ತಾರೆ? ಬೈಕಾನ್ಕೇವ್ ಯಾರು? ನಮ್ಮ RBC ಅವರು ಸಾಗಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರೀಯ ಬಜೆಟ್ 2026-27ರಲ್ಲಿ ಈ ಕೆಳಗಿನ ಯಾವ ಪ್ರಮುಖ ರಾಷ್ಟ್ರೀಯ ಯೋಜನೆ ಅಥವಾ ಮಿಷನ್ಗೆ 924.35 ಕೋಟಿ ಮಂಜೂರಾತಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಯಾವುದು ಅಂತಂದರೆ ಈ ಒಂದು ಖೇಲೋ ಇಂಡಿಯಾ ಮಿಷನ್ ಅಂತ ಹೇಳ್ತೀವಿ. ಈ ಒಂದು ಖೇಲೋ ಇಂಡಿಯಾ ಮಿಷನ್ಗೆ ಎಷ್ಟು ಕೋಟಿಯನ್ನು ಮೀಸಲಿಡಲಾಗಿದೆ ಅಂದರೆ 924 ಕೋಟಿಯನ್ನು ಮೀಸಲಿಡಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯು ವಿಶ್ವಸಂಸ್ಥೆಯ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಸಾಧಿಸಲು ನೇರವಾಗಿ ಕೊಡುಗೆಯನ್ನು ನೀಡುತ್ತದೆ ಅಂತ ಕೇಳಿದ್ದಾನೆ. ಮುಫ್ತ್ ಬಿಜ್ಲಿ ಯೋಜನೆ ಸೊ ಯಾವುದನ್ನು ನೀಡಬಹುದು? ಇದು ಎಷ್ಟನೇ ಒಂದು SDG ಆಗಿದೆ ಅಂದರೆ ದ್ಯಾಟ್ ಇಸ್ ಒಂದು SDG 7 ಅಂತ ಹೇಳ್ತೀವಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 7 ಅಂತ ಹೇಳ್ತೀವಿ. ಸೊ ಅದು ಏನು ಹೇಳುತ್ತೆ? ಕೈಗೆಟುಕುವ ಮತ್ತು ಶುದ್ಧ ಶಕ್ತಿ ಅಂತ ಹೇಳುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಕನಿಷ್ಠ ಅಂದರೂ ಸಹ ನಿಮಗೆ ಒಂದು 5ರವರೆಗೂ 1 to 5 SDG ಯಾವುದೇ ಅಂತ ನಿಮಗೆ ಗೊತ್ತಿರಬೇಕು. ಫಸ್ಟ್ ಪಾವರ್ಟಿ ಇದೆಯಾ? ಗೊತ್ತಿರಬೇಕು. ಓಕೆ, ಆ್ಯಂಡ್ ದೆನ್ ಫೋರ್ತ್ ಯಾವುದು ಎಜುಕೇಷನ್ ಇದೆಯಾ? ಥರ್ಡ್ ಎಜುಕೇಷನ್ ಇದೆಯಾ? ಸೊ ನಿಮ್ಗೆ ಗೊತ್ತಿರಬೇಕು. ಸೊ ಅದನ್ನು ಒಂದ್ಸರಿ ನೀವು ಆ ಚಾರ್ಟನ್ನು ನೋಡ್ಕೊಳ್ಳಿ. ಓಕೆ, ಅದನ್ನು ಕೇಳ್ತಾನೆ ಆ್ಯಂಡ್ ದೆನ್ ಕೇಳಿದಾನೆ ಆಲ್ರೆಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಂತೀಯ ಕ್ಷೇತ್ರದಲ್ಲಿ ಇರಿಸಲಾದ ವಿದ್ಯುತ್ ವಾಹಕದ ತಂತಿಯ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ? ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಯಾವುದು? ಯಾಂತ್ರಿಕ ಶಕ್ತಿ ಅಂದರೆ ನಮ್ಮ ಮನೆಯಲ್ಲಿ ಮೋಟರ್ ಇರ್ತಾವಲ್ವ, ಆ ಮೋಟರ್ ಏನು ಮಾಡ್ತದೆ? ಎಲೆಕ್ಟ್ರಿಸಿಟಿಯಿಂದ ಒಂದು ಯಾವುದು ಮೆಕ್ಯಾನಿಕಲ್ ಎನರ್ಜಿಯನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಸೊ ಮೀನ್ಸ್ ಇದಕ್ಕೆ ವಿದ್ಯುತ್ ಮೋಟರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾವ ಒಂದು ಲಾ ಯೂಸ್ ಆಗ್ತದೆ, ರೂಲ್ ಯೂಸ್ ಆಗ್ತದೆ? ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತೀವಿ. ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಹೀಗೆ ಬರುತ್ತಲ್ವ, ಹೀಗೆ ಬರುತ್ತಲ್ವ ಅದು. ಸೊ ಬೆರಳು ಇದನ್ನೇನಂತ ಹೇಳ್ತೀರಾ ನೀವು? ಮೇಲಿಂದು ಥಂಬ್, 4 ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್. ಓಕೆ, ಸೊ ಈ ರೀತಿ ಬರುತ್ತೆ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ಯಾರಿಸ್ 2024 ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪುರುಷರ F64 ಜಾವಲಿನ್ ಎಸೆತ ವಿಭಾಗದಲ್ಲಿ ದಾಖಲೆಯ ಪ್ರದರ್ಶನದೊಂದಿಗೆ ಯಾವ ಭಾರತೀಯ ಕ್ರೀಡಾಪಟು ಚಿನ್ನದ ಪದಕವನ್ನು ಗೆದ್ದರು ಅಂತ? ಓಕೆ, ಸೊ ಇಲ್ಲಿ ಆನ್ಸರ್ ಇಲ್ಲಿ ತೋರಿಸಿದ್ರು ಸಹ ನಿಮಗೆ ಗೊತ್ತಿರಬೇಕಿದು. ಸೊ ಇದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ ಅಂತ ಲಾಸ್ಟ್ ಇಯರ್ ಸಹ ಇದನ್ನು ಕೇಳಿದ್ದಾನೆ ಆಲ್ರೆಡಿ. ಯಾಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ನಮ್ಮ ಭಾರತದಿಂದ ಸಾಕಷ್ಟು ರೆಕಾರ್ಡ್ ಮಾಡ್ತಿದ್ದಾರೆ ಸುಮಿತ್ ಅಂತಿಲ್ ಅವರು. ಆ್ಯಂಡ್ ಆ ಟೈಮಲ್ಲಿ 2024 ಸೆಪ್ಟೆಂಬರ್ ಟೈಮಲ್ಲಿ ಒಂದು ರೀಲ್ ಜಾಸ್ತಿ ವೈರಲ್ ಆಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ. ನೀವು ಇನ್ಸ್ಟಾ ಏನಾದರೂ ಯೂಸ್ ಮಾಡ್ತಿದ್ರೆ, ಈ ಯೂಟ್ಯೂಬ್ ಶಾರ್ಟ್ಸ್ ಏನಾದರೂ ನೀವು ನೋಡ್ತಿದ್ರೆ ಒಂದು ಯೂಸ್ ಆಗ್ತಿತ್ತು, ಜಾಸ್ತಿ ಫೀಡಲ್ಲಿ ಬರ್ತಾಯಿತ್ತು. ಏನು ಬರ್ತಾಯಿತ್ತು? ಇವ್ರು ಏನದು ಜಾವ್ಲಿನ್ನ ಎಸಿತಾರಲ್ವ, ಎಸಿದ ನಂತರ ಒಂದು ಬಾಯಿಂದ ಒಂದು ಅಂತ ಗಾಲಿ ಒಂದು ಬೈಗಳನ್ನು ಬೈತಾರೆ. ಓಕೆ, ಸೊ ಅದರಿಂದ ಜಾಸ್ತಿ ನ್ಯೂಸಲ್ಲಿದ್ದರು ಇವರು. ಯಾರೋ ಸುಮಿತ್ ಅಂತಿಲ್ ಅವರು. ಸೊ ಇದು ನಿಮ್ಗೆ ಗೊತ್ತಿರಲಿ, ಸುಮಿತ್ ಅಂತಿಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ,
ಈ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಜಾವ್ಲಿನ್ ಎಸೆತದಲ್ಲಿ ಸುಮಿತ್ ಅಂತಿಲ್ ಅವರು, ಹಾಗೆ ನವದೀಪ್ ಸಿಂಗ್ ಅವರು, ಹಾಗೆ ದೇವೇಂದ್ರ ಜಜಾರಿ ಅವರು ಸಹ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಸೊ ಇಲ್ಲಿ ಯಾರ ಮೇಲೆ ಕೇಳಿದಾನೆ ಅಂದರೆ ದೇವೇಂದ್ರ ಜಜಾರಿ ಅವರು ಯಾವ ಒಂದು ಕ್ರೀಡೆಗೆ ಅಂತ ಕೇಳಿದಾನೆ. ಸೊ ಇವರು ಜಾವ್ಲಿನ್ಗೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ಇನ್ನೊಂದು, ಈ ಸುಮಿತ್ ಅಂತಿಲ್ ಅವರು ಏನಿದಾರಲ್ವಾ, ಸೊ ಇವರು 2 ಬಾರಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ, ಒಂದು 20ರಲ್ಲಿ ಆ್ಯಂಡ್ ದೆನ್ ಇನ್ನೊಂದು 24ರಲ್ಲಿ. ಮತ್ತು ನೆಕ್ಸ್ಟ್ ಪ್ರಶ್ನೆ, DRDO ಮತ್ತು ಭಾರತೀಯ ನೌಕಾಪಡೆಯಿಂದ ಸ್ವದೇಶವಾಗಿ ಅಭಿವೃದ್ಧಿಪಡಿಸಲಾದ ಆಕಾಶ ಮೇಲ್ಮೈ ಆಕಾಶ VLSRSAM. VLSRSAM ಅಂತಂದರೆ ಏನು? ಫುಲ್ ಫಾರ್ಮ್ ಬೇಕಲ್ವಾ ನಿಮಗೆ? ಏನಂದರೆ ವರ್ಟಿಕಲ್ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳ್ತೀವಿ. ಏನು? ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಕ್ಷಿಪಣಿಯ ಯಶಸ್ವಿ ವಿಮಾನ ಪರೀಕ್ಷೆಯನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾರೆ. ಎಲ್ಲಿ ನಡೆಸಲಾಗಿದೆ ಅಂದರೆ ಇದನ್ನು ನಡೆಸಲಾಗಿರ್ತಕ್ಕಂಥದ್ದು ಒಡಿಶಾದ ಒಂದು ಚಾಂಡಿಪುರ ಅಂತ ಹೇಳ್ತೀವಿ, ITR. ಓಕೆ, ಸೊ ಇಲ್ಲಿ ನಡೆಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಮಿಶ್ರಣವು ಈ ಒಂದು ಸಸ್ಪೆನ್ಷನ್ನ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ. ಸಸ್ಪೆನ್ಷನ್ ಈಸ್ ಆಲ್ಸೋ ಅ ಟೈಪ್ ಆಫ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಓಕೆ, ಸಸ್ಪೆನ್ಷನ್ ಹೋಮೋಜಿನಿಯಸಲ್ಲಿ ಬರುತ್ತಾ, ಹೆಟ್ರೋಜಿನಿಯಸಲ್ಲಿ ಬರುತ್ತಾ ಅಂತ ನಿಮಗೆ ಕೇಳ್ತಾನೆ. ಸಸ್ಪೆನ್ಷನ್ ಎರಡರಲ್ಲೂ ಬರಲ್ಲ ಆ್ಯಕ್ಚುಲಿ, ಬಟ್ ಇಫ್ ಹೇಳಬೇಕು ಅಂತಂದರೆ ನಾವೇನಂತ ಹೇಳ್ತೀವಿ ಅಂದರೆ ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಹಾಗೆ ಇಲ್ಲಿ ಒಂದು ಯಾವುದು ಸಸ್ಪೆನ್ಷನ್ ಇದೆ ಅಂತ ಕೇಳಿದ್ರೆ, ನೀರಲ್ಲಿ ಉಪ್ಪು ಕಾಣ್ತದೆ ನಿಮಗೆ? ಕಾಣಲ್ಲ, ಕರಿಗೆ ಹೋಗ್ತದೆ. ಸಕ್ಕರೆ ಕರಿಗೆ ಹೋಗ್ತದೆ, ನೀರಲ್ಲಿ ಮರಳು ಇದು ಕಾಣ್ತದೆ. ನೀರಿನಲ್ಲಿ ಆಲ್ಕೋಹಾಲ್ ಕಾಣಲ್ಲ, ಸಾರಿ, ಆಲ್ಕೋಹಾಲಲ್ಲಿ ನೀರು ಕಾಣಲ್ಲ. ಸೊ ಇದು ಮೀನ್ಸ್ ಮಿಕ್ಸ್ ಆಗ್ತಾವಲ್ವಾ, ಸೊ ಸೇಮ್ ಆಲ್ಕೋಹಾಲ್ ಥರ ಕಾಣುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆದಾಗ ಆಪ್ಷನ್ B, C ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಸಾಯನಶಾಸ್ತ್ರದಲ್ಲಿ ಈ ಒಂದು ಪ್ರೆಸಿಪಿಟೇಷನ್ ರಿಯಾಕ್ಷನ್ನ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದಾನೆ. ಪ್ರೆಸಿಪಿಟೇಷನ್ ರಿಯಾಕ್ಷನ್ನ ಒಂದು ಮುಖ್ಯ ಲಕ್ಷಣ ಯಾವುದಾಗಿದೆ? ಯಾವುದು ಅಂದರೆ ಈ ಒಂದು 2 ಸಂಯುಕ್ತಗಳ ನಡುವೆ ಅಯಾನುಗಳ ವಿನಿಮಯವಾಗಿ ಕರಗದ ಘನವಸ್ತು ರೂಪುಗೊಳ್ಳುತ್ತದೆ. ಈ ಒಂದು 2 ಸಂಯುಕ್ತಗಳ ನಡುವೆ ಏನಾಗ್ತದೆ? ರಿಯಾಕ್ಷನ್ ಆಗ್ತದೆ ಅಂತೆ. ಮೀನ್ಸ್ ಈ ಒಂದು ಕಂಪೌಂಡ್ಗಳ ಮಧ್ಯೆ ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಆಗಿ ಏನಾಗ್ತದೆ ಅಂದರೆ ಒಂದು ಸಾಲಿಡ್ ಆಗಿರ್ತಕ್ಕಂಥದ್ದು ಅದೇನಾಗಬಾರ್ದು, ಕರಗದೇ ಇರ್ತಕ್ಕಂಥ ಒಂದು ವಸ್ತು ರೂಪುಗೊಳ್ತದೆ ಅಂತೆ. ಸೊ ಅದನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹಾಗೆ ನಿಮಗೆ ಒಂದು ಹೋಮ್ವರ್ಕ್ ಕ್ವಶನ್ ಕೇಳ ನಾನು, ಈ ಪ್ರೆಸಿಪಿಟೇಷನ್ ರಿಯಾಕ್ಷನ್ನ ನಾವು ಇನ್ನೊಂದು ಯಾವ ಹೆಸರಿಂದ ಕರಿತೀವಿ ಅಂತ. ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಂಡು ನೀವು ಕಾಮೆಂಟ್ನ ಮಾಡಿದ್ರೆ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ಸ್ಥಾನಪಲ್ಲಟವನ್ನು ಡಿಸ್ಪ್ಲೇಸ್ಮೆಂಟನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಯಾವ 2 ಅಗತ್ಯ ಷರತ್ತುಗಳು ಕಡ್ಡಾಯವಾಗಿವೆ ಅಂತ ಕೇಳಿದಾನೆ. ಯಾವ 2 ಅಗತ್ಯ ಷರತ್ತುಗಳು ಕಡ್ಡಾಯವಾಗಿವೆ? ಯಾವುದಂದರೆ ಒಂದು ಪರಿಮಾಣ ಮತ್ತು ದಿಕ್ಕು ಅಂತ ಹೇಳ್ತೀವಿ. ಓಕೆ, ಯಾವುದಂದರೆ ಒಂದು ಪರಿಮಾಣ ಮತ್ತು ದಿಕ್ಕು ಆಗಿದ್ದಾವೆ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಇದೊಂದು ಏನಾಗಿದೆ? ಸ್ಕೇಲರ್ ಆಗಿದೆ ಅಥವಾ ವೆಕ್ಟರ್ ಕ್ವಾಂಟಿಟಿ ಆಗಿದೆ? ಸೊ ಇದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಬಿಕಾಸ್ ಯಾಕೆಂದರೆ ಇದಕ್ಕೆ ದಿಕ್ಕು ಮ್ಯಾಟ್ರ್ ಆಗುತ್ತೆ, ದಿಕ್ಕು. ಓಕೆ, ಸೊ ಹಾಗಾದರೆ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ಒಂದು ಚಿತ್ರ ಕೊಡ್ತೇನೆ ಇಲ್ಲಿ. ಏನಂತ? ಶಿಲ್ಪ, ಯಾರು ನಮ್ಮ ಶಿಲ್ಪ ಏನಿದಾರಲ್ವಾ, ನಮ್ಮ ಶಿಲ್ಪ ಎ ಪಾಯಿಂಟಿಂದ ಶಿಲ್ಪ ಅವರು ಎ ಪಾಯಿಂಟಿಂದ ಏನು ಮಾಡ್ತಾರೆ? ಉತ್ತರಕ್ಕೆ ಹೋಗ್ತಾರೆ 10 ಕಿಲೋಮೀಟರ್. ಅಲ್ಲಿಂದ ಬಲಕ್ಕೆ ತಿರುಗಿ ಅವ್ರೇನು ಮಾಡ್ತಾರೆ ಅಂದರೆ 10 ಕಿಲೋಮೀಟರ್ ಈ ಪೂರ್ವ ಕಡೆ ಹೋಗ್ತಾರೆ. ಹಾಗೆ ಮತ್ತೆ ಅವರು ಬಲಕ್ಕೆ ತಿರುಗಿ ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ನಡೀತಾರೆ. ಹಾಗೆ ಅವರು ಅಲ್ಲಿಂದ ಮತ್ತೆ ಪಶ್ಚಿಮದ ಕಡೆಗೆ 10 ಕಿಲೋಮೀಟರ್ ನಡೆದು ಬಂದು ಎ ಪಾಯಿಂಟಲ್ಲಿ ಅವರು ಮತ್ತೆ ಕೂತ್ಕೊಳ್ತಾರೆ. ಹಾಗಾದರೆ ಇವರ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು ಅಂತ ಇದನ್ನು ಹೋಮ್ವರ್ಕಾಗಿ ತೊಗೊಂಡು ಇದನ್ನು ಕಾಮೆಂಟ್ ಸಹ ಮಾಡಿ. ಓಕೆ, ಸೊ ಎಷ್ಟಾಯಿತು ಅವರ ಒಂದು ಡಿಸ್ಪ್ಲೇಸ್ಮೆಂಟ್? ಓಕೆ, ಇದು ನಿಮಗೆ ಗೊತ್ತಿರಲಿಲ್ಲ, ಇದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವ ದೇಹದ ಪರಿಚಲನಾ ವ್ಯವಸ್ಥೆಯಲ್ಲಿ ರಕ್ತವು ಹಿಮ್ಮುಖವಾಗಿ ಹರಿಯುವುದನ್ನು ತಡೆಯಲು ಯಾವ ನಿರ್ದಿಷ್ಟ ರಚನೆಯ ಕಾರಣವಾಗಿದೆ ಅಂತ ಕೇಳಿದಾನೆ. ಸೊ ಅಲ್ಲಿ ವಾಲ್ವ್ಸ್ ಇರ್ತವೆ, ರಿಟರ್ನ್ ಬರಬಾರ್ದು ಅಂತ ವಾಲ್ವ್ಸ್ನ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ಅನಿಲವು ತೀವ್ರ ಗುಳ್ಳೆಯೊಂದಿಗೆ ಹೊರಬರ್ತದೆ ಅಂತ ಕೇಳಿದಾನೆ. ಯಾವ್ದು ಬರ್ತದೆ ಅಂದರೆ ಒಂದು CO2 ಬರ್ತದೆ. ಯಾವುದು? ಒಂದು ಹೈಡ್ರೋಜನ್ ಏನಿದೆ ಅಲ್ವಾ, ಅದು ಕಾರ್ಬೋನೇಟ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಇದಾಗ್ತದೆ. ತೀವ್ರ ಗುಳ್ಳೆ ಒಳಗೆ ಅದು ಟು ಈ ರೀತಿ ಮಾಡ್ತದೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರುದರ್ಫೋರ್ಡ್ನ ಪರಮಾಣು ಮಾದರಿಯ ಪ್ರಕಾರ ಪರಮಾಣುವಿನ ನ್ಯೂಕ್ಲಿಯಸ್ಗೆ ಸಂಬಂಧಿಸಿದ ಯಾವ ಹೇಳಿಕೆಯು ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಸರಿಯಾಗಿದೆ? ಯಾವುದು ಅಂತಂದರೆ ಆಪ್ಷನ್ B, ಪರಮಾಣುವಿನ ಕೇಂದ್ರವು ಧನಾತ್ಮಕ ಆವೇಶವನ್ನು ಹೊಂದಿದ್ದು ಅದು ನ್ಯೂಕ್ಲಿಯಸ್ ಎಂದು ಕರೆಯಲಾಗ್ತದೆ ಮತ್ತು ಪರಮಾಣುವಿನ ಬಹುತೇಕ ದ್ರವ್ಯರಾಶಿಯು ಇದರಲ್ಲೇ ಇರ್ತದೆ ಅಂತ ಹೇಳಿದರೆ. ಸೊ ಇದನ್ನು ಈ ಒಂದು ಲೈನನ್ನು ನೆನ್ಪಿಟ್ಕೊಳ್ಳಿ. ಅದರ ಒಂದು ಬಹುತೇಕ ದ್ರವ್ಯರಾಶಿ ಸೆಂಟ್ರಲ್ಲೇ ಇರ್ತದೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ರುದರ್ಫೋರ್ಡ್ ಹೇಳಿದ್ದಾರೆ. ಆ್ಯಂಡ್ ಇದೇ ಒಂದು ರುದರ್ಫೋರ್ಡ್ ಅಲ್ಫಾ ಕಣ ಚದುರುವಿಕೆ ಪ್ರಯೋಗದ ಆಧಾರದ ಮೇಲೆ, ಮೀನ್ಸ್ ಒಂದು ಗೋಲ್ಡ್ ಫಾಯಿಲ್ ಥಿಯರಿ ಅಂತ ಹೇಳ್ತೀವಲ್ವಾ, ಆ ಥಿಯರಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇದೇ ಒಂದು ರುದರ್ಫೋರ್ಡ್ ಅವರು. ಸೊ ಅವ್ರು ಏನು ಮಾಡ್ತಾರೆ, 1000 ಟೈಮ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒನ್ ಟೈಮ್ ಏನಾಗ್ತದೆ ಅಂದರೆ ಅದು ರಿಟರ್ನ್ ಫೈರ್ ಆಗ್ತದೆ. ರಿಟರ್ನ್ ಫೈರ್ ಆದಾಗ ಓಕೆ, ಇಲ್ಲಿ ಸಮಥಿಂಗ್ ಏನೋ ಇಲ್ಲಿ ಒಳಗಡೆ ಇದೆ, ಒಂದು ಪಾಸಿಟಿವ್ ಇದೆ, ಯಾಕಂದರೆ ನೆಗೆಟಿವ್ ಬಿಟ್ಟಾಗ ಅದು ರಿಫ್ಲೆಕ್ಟ್ ಆಗಿ ರಿಟರ್ನ್ ನನ್ನ ಕಡೆ ಬಂತು ಅಂತಾರೆ, ಅಲ್ಲಿ ಏನೋ ಒಂದು ಇದೆ ಅಂತ ಇವರೇ ಕಂಡು ಹಿಡಿತಾರೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನರಕೋಶದ ನ್ಯೂರಾನ್
ಈ ಯಾವ ನಿರ್ದಿಷ್ಟ ಭಾಗವನ್ನು ನರ ಆವೇಗದ ಕೋಶದೇಹದಿಂದ ಈ ಒಂದು ಸೈಟಾನ್ ದೂರದ ಇನ್ನೊಂದು ನ್ಯೂರಾನ್ಗೆ ಅಥವಾ ಸ್ನಾಯುವಿಗೆ ಸಾಗಿಸ್ತದೆ ಅಂತ ಕೇಳ್ತಾನೆ. ಯಾವ್ದು ಸಾಗಿಸ್ತದೆ? ಎಕ್ಸಾಮ್ ಸಾಗಿಸ್ತದೆ. ಓಕೆ, ಸೊ ಇಲ್ಲಿ ಹೀಗೆ 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 ಇರುತ್ತಲ್ವಾ. ಸೊ ಇಲ್ಲಿ ಮತ್ತೆ ಇಲ್ಲಿ ಇದು ಇರುತ್ತಲ್ವಾ, ಎಕ್ಸಾನ್ಗಳಿರ್ತವೆ. ಸೊ ಇಲ್ಲಿ ಮೈಲಾನ್ ಶೀತ್ ಇರುತ್ತೆ ಇದ್ರ ಮೇಲೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನಿರುತ್ತೆ, ಈ ಒಂದು ನರ್ವ್ ಎಂಡ್ ಇರುತ್ತೆ. ಸೊ ಇದನ್ನು ನಾವು ಡೆಂಡ್ರೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಧ್ಯೆ ಇರತಕ್ಕಂಥದ್ದು ಸೆಲ್ ಬಾಡಿ ಅಂತ ಹೇಳ್ತೀವಿ. ಸೆಲ್ ಬಾಡಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಸೋಮ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೋಮ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಶೀಟ್ನ ನಾವು ಏನಂತ ಹೇಳ್ಬೋದು? ಮೈಲನ್ ಶೀತ್ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಮಧ್ಯ ಗ್ಯಾಪ್ ಇರುತ್ತಲ್ವಾ, ಸೊ ಆ ಒಂದು ಮತ್ತೊಂದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಮಿಡಲ್ ಒಂದು ಏನಂತ ಹೇಳ್ಬೋದು, ಏರಿಯಾ. ಸೊ ಅದನ್ನು ನಾವು ಸ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಹ ನಿಮಗೆ ಗೊತ್ತಿರಲಿ, ಇದೆಲ್ಲ ಸಹ ನಿಮಗೆ ಕೇಳ್ತಾನೆ. ಸಿಂಪಲ್. ಓಕೆ, ಆ್ಯಂಡ್ ನೆಕ್ಸ್ಟ್ 500 kg ದ್ರವ್ಯರಾಶಿಯ ವಸ್ತುವನ್ನು ಭೂಮಿಯ ಮೇಲ್ಮೈಯಿಂದ ಅದರ ಆರಂಭಿಕ ಎತ್ತರಕ್ಕೆ ಹೋಲಿಸಿದರೆ 2 ಪಟ್ಟು ಎತ್ತರಕ್ಕೆ ಸಾಗಿಸಿದರೆ ಅದರ ಗುರುತ್ವಾಕರ್ಷಣ ಸ್ಥಿತಿಜ ಶಕ್ತಿಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ. ಎಷ್ಟಾಗ್ತದೆ? ಸೊ 2 ಪಟ್ಟು ಆಗ್ತದೆ ಅಥವಾ 4 ಪಟ್ಟು ಆಗ್ತದಾ? ಸೊ ಅದು 2 ಪಟ್ಟೆ ಆಗ್ತದೆ. ಯಾಕೆ 2 ಪಟ್ಟು ಆಗ್ತದೆ? ಇದ್ರ ಫಾರ್ಮುಲಾ ಏನಿದೆ? MGH ಅಲ್ವಾ? ಸ್ಥಿತಿಜ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಈ ಒಂದು ಮಾಸ 500 kg ಇರುತ್ತಂತೆ. ಓಕೆ, ಅಷ್ಟೇ ಇರಲಿ, ಬೇಕಾಗಿಲ್ಲ ನಮಗೆ. ಆ್ಯಂಡ್ ನೆಕ್ಸ್ಟ್ ಅದರ ಒಂದು ಆರಂಭಿಕ ಎತ್ತರಕ್ಕೆ ಹೋಲಿಸಿದರೆ 2 ಪಟ್ಟು ಎತ್ತರಕ್ಕೆ ಸಾಗಿಸಿದರೆ ಅಂತ. ಓಕೆ, ಒಂದು ಹೈಟ್ ಏನಿದೆ ಅಲ್ವಾ, ಅದನ್ನು 2h ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಇದನ್ನು 2h ಮಾಡಿದ್ರೆ ಸೊ ಇದು ಸಹ ಡಬಲ್ ಆಗಬೇಕಲ್ವಾ, ಬಿಕಾಸ್ ಯಾಕಂದರೆ ಮಲ್ಟಿಪ್ಲೈ ಎಲ್ಲಿದೆ ಅಲ್ಲಿ ಈಕ್ವಲ್ ಸೈನ್ ಆದ ನಂತರ ಸೊ ಇಲ್ಲಿ ಡಬಲ್ ಆಗ್ತದೆ ಅಷ್ಟೇ. ಆ್ಯಂಡ್ ಏನಾದರೂ ಅದು ಕೆಳಗಡೆ ಇತ್ತು ಅಂತಂದರೆ ಅಲ್ಲಿ ಮ್ಯಾಟ್ರ್ ಆಗೋದು, ಬೇರೆ ಬೇರೆ ಚೇಂಜಸ್ ಆಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ತಸ್ರಾವವನ್ನು ತಡೆಯುವುದು ಪ್ಲೇಟ್ಲೆಟ್ಗಳ ಮುಖ್ಯ ಕಾರ್ಯವಾಗಿದೆ. ರಕ್ತದಲ್ಲಿರುವ ಶ್ವೇತ ಮೀನ್ಸ್ ಈ ಒಂದು WBCನ ಪ್ರಾಥಮಿಕ ಕಾರ್ಯ ಯಾವುದು ಅಂತ. ಸೊ ಏನಿಲ್ಲ, ಇದೊಂದು ರೀತಿ ಫೈಟರ್ ಇದ್ದ ಥರ. ಫೈಟರ್ ಏನು ಮಾಡ್ತದೆ? ದೇಹವನ್ನು ರಕ್ಷಿಸ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತೀವ್ರ ಗಾಯದಿಂದ ಮಾನವನ ಬೆನ್ನುಹುರಿ ಸ್ಪೈನಲ್ ಕಾರ್ಡ್ ಹಾನಿಗೊಂಡರೆ ದೇಹದ ಯಾವ ಮುಖ್ಯ ಕಾರ್ಯ ಅಥವಾ ಭಾಗವು ನೇರವಾಗಿ ಪರಿಣಾಮ ಬೀರ್ತದೆ? ಯಾವುದು? ಗಾಯದ ಸ್ಥಳದ ಕೆಳಗಿನ ಅಂಗಗಳ ಸಂವೇದನಾ ಮತ್ತು ಚಲನಾ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರ್ತದೆ. ಓಕೆ, ಸೊ ಯಾವುದಂದ್ರೆ ಒಂದು ಸ್ಪೈನಲ್ ಕಾರ್ಡ್ ಏನಾದರೂ ಹಾನಿಗೊಳಗಾದರೆ. ಸೊ ಇದು ಸ್ವಲ್ಪ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಏನು? ಗಾಯದ ಸ್ಥಳದ ಕೆಳಗಿನ ಅಂಗಗಳ ಸಂವೇದನಾ ಮತ್ತು ಚಲನಾ ಸಾಮರ್ಥ್ಯಗಳು ಆಗ್ತದೆ. ಬೆನ್ನುಹುರಿಯಲ್ಲಿ ಹಾನಿಯಾದಾಗ ಮುಖ್ಯವಾಗಿ ಮೆದುಳು ಮತ್ತು ದೇಹದ ವಿವಿಧ ಅಂಗಗಳ ನಡುವೆ ಸಂದೇಶಗಳ ಪ್ರಸರಣವು ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಗಾಯದ ಸ್ಥಳದ ಕೆಳಗಿನ ಅಂಗಗಳ ಸಂವೇದನಾ ಮತ್ತು ಚಲನ ಸಾಮರ್ಥ್ಯಗಳು ಭಾಗಶಃ ಅಥವಾ ಸಂಪೂರ್ಣವಾಗಿ ಅಡ್ಡಿ ಆಗ್ತವೆ. ಅವಾಗ ಸಿಗಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಹೀಯ ವಾಹಕವನ್ನು ಬದಲಾಗುವ ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದಾಗ, ಯಾವುದೋ ಒಂದು ಲೋಹೀಯ ವಾಹಕವನ್ನು ಈ ಕೆಳಗಿನ ಯಾವ ವಿದ್ಯಮಾನವು ಸಂಭವಿಸ್ತದೆ ಅಂತ ಕೇಳ್ತಾನೆ. ಯಾವ ವಿದ್ಯಮಾನ ಸಂಭವಿಸ್ತದೆ ಅಂದರೆ ಈ ಒಂದು ವಾಹಕದ 2 ಬಿಂದುಗಳ ನಡುವೆ ವಿಭವಾಂತರ ಉತ್ಪತ್ತಿ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅದನ್ನು ನಾವು ಇಂಡಿವಿಜುವಲ್ EMF ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ವಸ್ತುವಿನ ಮೇಲೆ ಮಾಡಿದ ಕಾರ್ಯವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ ಅಂತ ಕೇಳಿದ್ದಾನೆ. ಓಕೆ, ವರ್ಕ್ ಫಾರ್ಮುಲಾ ಏನಿದೆ ನಿಮಗೆ? W = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಅಂತ ಹೇಳ್ತೀವಲ್ವಾ. ಏನು? ಕಾಸ್ ಥೀಟಾ. ಸೊ ಫೋರ್ಸ್ ಏನಿದೆ? ಓಕೆ, ಫೋರ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ, ಆ್ಯಂಡ್ ದೆನ್ ಅವುಗಳ ನಡುವೆ ಇರತಕ್ಕಂಥ ಕೋನ ಮೀನ್ಸ್ ಕಾಸ್ಟ್ ಥೀಟಾ ಅಂದರೆ ನಿಮ್ಗೆ ಕೋನನೇ ಬರುತ್ತಲ್ವ ಅಲ್ಲಿ, ಆ್ಯಂಗಲ್. ಸೊ ಮೀನ್ಸ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇಲ್ಲೇ ನೋಡಿ ಫಾರ್ಮುಲಾ, W = F.S ಇಂಟು ಕಾಸ್ ಥೀಟಾ ಅಂತ. ಎಸ್ ಅಂದರೆ ಏನು ಅಂದರೆ ಒಂದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ 2 ಒಂದೇ ಗಾಜಿನ ಪ್ರಿಸಮ್ಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದು ನೇರ ಮತ್ತು ಒಂದು ತಲೆ ಕೆಳಗಾಗಿ ಇರಿಸಿದಾಗ ಮೊದಲ ಪ್ರಿಸಮ್ ಮೇಲೆ ಬೆಳಕಿನ ಕಿರಣವು ಬಿದ್ದಾಗ ಎರಡನೇ ಪ್ರಿಸಮ್ನಿಂದ ಹೊರಹೊಮ್ಮುವ ಬೆಳಕಿನ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ. ಏನಾಗ್ತದೆ? ಸೊ 2 ಇಟ್ಟಾಗ ಮೊದಲು ಹೋದಾಗ ಚದುರ್ತದೆ, ಮತ್ತೊಂದು ಇಟ್ಟಾಗ ಏನಿಲ್ಲ, ಮತ್ತೆ ಅದು ಒಂದೇ ಸಿಂಪಲ್ ಆಗಿ ಹೊರಹೊಮ್ಮುತ್ತದೆ. ಸೊ 7 ಬಣ್ಣಗಳು ಮತ್ತೆ ಒಂದಾಗಿ ಒಂದು ಬಿಳಿ ಬೆಳಕಿನ ಕಿರಣವಾಗಿ ಹೊರಹೊಮ್ಮುತ್ತದೆ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಧ್ವನಿ ತರಂಗಗಳು ಮಾಧ್ಯಮದ ಮೂಲಕ ಪ್ರಯಾಣಿಸುವಾಗ ಈ ಮಾಧ್ಯಮಗಳ ಕಣಗಳ ಚಲನೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಕೇಳ್ತಾನೆ. ಏನು ಬೀರುತ್ತದೆ ಅಂತಂದರೆ ಕಣಗಳು ತಮ್ಮ ಸರಾಸರಿ ಸ್ಥಾನದ ಸುತ್ತ ಮುಂದಕ್ಕೆ ಹಿಂದಕ್ಕೆ ಕಂಪಿಸ್ತವೆ, ಮುಂದಕ್ಕೆ ಚಲಿಸುವುದಿಲ್ಲ ಅಂತ ಹೇಳಿದ್ವಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಾಂದ್ರತೆಯು ಅತಿಯಾಗಿ ಹೆಚ್ಚಾದಾಗ ಸಾಗರ ನೀರಿನ ರಾಸಾಯನಿಕ ಗುಣಲಕ್ಷಣಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಕೇಳ್ತಾನೆ. ಏನು ಅಂತಂದರೆ ಈ ಸಾಗರ ನೀರು ಆಮ್ಲೀಯವಾಗ್ತದೆ. CO2 ಏನಾದರೂ ಹೆಚ್ಚಿಗೆ ಆಯಿತು ಅಂದರೆ. ಓಕೆ, CO2 ಹೆಚ್ಚಿಗೆ ಆಯಿತು ಅಂತಂದರೆ ನಿಮ್ಗೆ ಗೊತ್ತಿರಲಿ, ಸಾಗರದ ಒಂದು ನೀರು ಇಲ್ಲಾಂದರೆ ನಾರ್ಮಲ್ ಯಾವುದೇ ಒಂದು ನೀರು ಇರಲಿ ಅದು ಆಮ್ಲೀಯವಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು pH ಮೌಲ್ಯ ಕಡಿಮೆ ಆಗ್ತದೆ. ಆಮ್ಲೀಯ ಆಯಿತು ಅಂತಂದರೆ pH ಮೌಲ್ಯ ಕಡಿಮೆನೇ ಆಗಬೇಕಲ್ವಾ, ಯಾಕಂದರೆ 7ಗಿಂತ ಕಡಿಮೆನೇ ಬರಬೇಕಲ್ವ ಅದು, ಅವಾಗಲೇ ಅದು ಅಲ್ವಾ ಆಮ್ಲೀಯ ಆಗೋದು. ಸಿಂಪಲ್, ಒಂದಕ್ಕೊಂದು ಸಂಬಂಧ ಇದೆ ಸ್ಟೇಟ್ಮೆಂಟ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಬ್ಬಿಣ ಅಥವಾ ತುಕ್ಕನ್ನು ಕರೋಷನ್ನಿಂದ ರಕ್ಷಿಸಲು ಅದರ ಮೇಲೆ ಸತುವಿನ ಜಿಂಕ್ನ ಒಂದು ತೆಳುವಾದ ಪದರವನ್ನು ಹಚ್ಚುವ ವಿಧಾನವನ್ನು ಏನೆಂದು ಕರೆಯಲಾಗ್ತದೆ? ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಗ್ಯಾಲ್ವನೈಸೇಷನ್ನ ಮಾಡ್ತಾರೆ. ಇವಾಗ ನಿಮ್ಮ ಕಾಲೇಜ್ ಅಥವಾ ಸ್ಕೂಲಲ್ಲಿ UPS ರೂಮ್ ಅಂತ ಇರುತ್ತೆ ಒಂದು ಅಲ್ವಾ,
ಯು ಪಿ ಎಸ್ ರೂಮ್. ಆ ಯು ಪಿ ಎಸ್ ರೂಮಲ್ಲಿ ಬ್ಯಾಟ್ರಿಗಳನ್ನು ಇಟ್ಟಿರ್ತಾರೆ. ಆ ಬ್ಯಾಟ್ರಿಗಳ ಟರ್ಮಿನಲ್ ಏನಿರುತ್ತಲ್ವಾ, ಆ ಟರ್ಮಿನಲ್‌ಗೆ ಗ್ಯಾಲ್ವನೈಸೇಷನ್ ಮಾಡಿರ್ತಾರೆ. ಒಂದ್ಸರಿ ನೀವು ಬೇಕಾದರೆ ನಿಮ್ಮ ಕಾಲೇಜಲ್ಲಿ ಇಲ್ಲಾಂದ್ರೆ ನಿಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ, ಪಿ ಜಿಯಲ್ಲಿ ಏನಾದರೂ ಇತ್ತು ಅಂದರೆ ಒಂದ್ಸರಿ ನೀವು ನೋಡಿ. ಶೈನ್ ಆಗ್ತಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದರ ಮೇಲೆ ಏನೋ ಒಂದು ಲೇಯರ್ ಇದೆ ಅಂತ. ಅದೇ ಅದನ್ನ ನಾವೇನಂತ ಹೇಳ್ತೀವಿ, ಜಿಂಕ್ ಅಂತ ಹೇಳ್ತೀವಿ. ಅದನ್ನು ನಾವು ಗ್ಯಾಲ್ವನೈಸೇಷನ್ ಪ್ರೊಸೆಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಿಸರ ವಿಜ್ಞಾನದ ಸಂದರ್ಭದಲ್ಲಿ ಆಹಾರ ಸರಪಳಿ ಮತ್ತು ಆಹಾರ ಜಾಲ ನಡುವಿನ ಮುಖ್ಯ ರಚನಾತ್ಮಕ ವ್ಯತ್ಯಾಸ ಯಾವುದು ಅಂತ ಕೇಳ್ತಾನೆ. ಫುಡ್ ಚೈನ್ ಮತ್ತು ಫುಡ್ ವೆಬ್‌ನ ಒಂದು ವ್ಯತ್ಯಾಸ ಏನು ಅಂತ. ಏನಾಗಿದೆ ಅಂದರೆ ಅದರದ್ದು ಈ ಒಂದು ಆಹಾರ ಸರಪಳಿಯು ಶಕ್ತಿಯ ಏಕರೇಖೀಯ ವರ್ಗೀಯ ಮಾರ್ಗವನ್ನು ಪ್ರತಿನಿಧಿಸುತ್ತದೆ. ಆದರೆ ಆಹಾರ ಜಾಲವು ಅನೇಕ ಸರಪಳಿಗಳ ಪರಸ್ಪರ ಸಂಪರ್ಕಿತ ಜಾಲವಾಗಿದೆ ಅಂತ ಹೇಳ್ತೀವಿ. ವೆಬ್ ಎಲ್ಲವನ್ನೂ ಸಹ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಓಕೆ, ಈ ಒಂದು ಶಕ್ತಿ ಆಹಾರ ಸರಪಳಿ ಏನಿದೆ ಅಲ್ವಾ, ಸರಪಳಿ ಹೀಗೆ ಹೋಗ್ತದೆ ಏಕ. ಬಟ್ ಈ ವೆಬ್ ಹೇಗಿದೆ, ಇಲ್ಲಿ 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 ಇದಕ್ಕೆ ಕನೆಕ್ಟ್, ಇದಕ್ಕೆ ಕನೆಕ್ಟ್, ಇದಕ್ಕೆ ಕನೆಕ್ಟ್, ಇದಕ್ಕೆ ಕನೆಕ್ಟ್. ಇಷ್ಟೇ, ಸಿಂಪಲ್. ವರ್ಡ್ ಮೀನಿಂಗ್ ಗೊತ್ತಿದ್ರೆ ನೀವು ಆನ್ಸರ್ ಹಾಕ್ಬೋದು. ಅಂತ ನೀವು ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಓಜೋನ್ ಪದರದ ಸವಕಳಿಗೆ ಕಾರಣವಾದ ಪ್ರಾಥಮಿಕ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾನೆ. ಸೊ ಇದನ್ನು ಆ್ಯಕ್ಚುಲಿ ಹೋಮ್ವರ್ಕ್ ಕ್ವಶನ್ ಕೊಡಬೇಕು ಅಂತ ತೊಗೊಂಡು ಬಂದಿದ್ದೆ. ಬಟ್ ಆಲ್ರೆಡಿ ನಿಮಗೆ ಒಂದು ಕ್ವಶನ್ ಕೊಟ್ಟಿದ್ದೀನಲ್ವ ಅಲ್ಲಿ ಮೇಲೆ, ಡಿಸ್ಪ್ಲೇಸ್ಮೆಂಟ್ ನಮ್ಮ ಶಿಲ್ಪ ಅವ್ರದ್ದು ಅಲ್ವಾ. ಸೊ ಶಿಲ್ಪ ಅವರು ಉತ್ತರಕ್ಕೆ ಹೋಗಿ ಮತ್ತೆ ಎಲ್ಲಿ ಪೂರ್ವಕ್ಕೆ ಬಂದು, ಪೂರ್ವದಿಂದ ದಕ್ಷಿಣಕ್ಕೆ ಬಂದು, ದಕ್ಷಿಣದಿಂದ ಮತ್ತೆ ಅವರು ಪಶ್ಚಿಮಕ್ಕೆ ಬರ್ತಾರೆ. ಸೊ ಹಾಗಾದರೆ ಅವರು ಎಷ್ಟು ಡಿಸ್ಪ್ಲೇಸ್ಮೆಂಟ್, ಎಷ್ಟು ಮೀಟರ್ ಅವರು ಕ್ರಾಸ್ ಆಗಿದ್ದಾರೆ ಅಂತ, ಓಕೆ, ಮೂವ್ ಆಗಿದ್ದಾರೆ. ಸೊ ಅದನ್ನು ನೀವು ಹೇಳಿ ಅಂತ. ಸೊ ಅದಕ್ಕೆ ನೀವು ಕಾಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ CFCಗಳು ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಒಂದು ಫ್ಲೋರೋ ಕಾರ್ಬನ್ಗಳು ಅಂತ ಹೇಳ್ತೀವಿ. ಸೊ ಇದಾಗಿತ್ತು ಇಲ್ಲಿವರೆಗೆ August 4 ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಒಂದು ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ, ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಒಂದು ಫನ್ ಫ್ಯಾಕ್ಟ್, ಸಾಕಷ್ಟು ಜನ ಹೇಳ್ತಿದ್ದೀರಾ ಸರ್ ಈ ಒಂದು ಕ್ಲಾಸ್ ಉಪಯೋಗ ಆಗ್ತಿದೆ, ಆ್ಯಂಡ್ ದೆನ್ ನನ್ನ ಎಕ್ಸಾಮಲ್ಲಿ ಇದೇ ಕ್ವಶನ್ ಬಂದಿತ್ತು ಹಾಗೆ ಹೀಗೆ, ಆ್ಯಂಡ್ ಸಾಕಷ್ಟು ನಾನು ಸಹ ಅಟೆಂಪ್ಟ್ ಮಾಡಿದ್ದೀನಿ ಅಂತ. ಸೊ ಏನು ಅಂತಂದರೆ ನೀವು ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ, ನಮಗೂ ಒಂದು ಖುಷಿ ಆಗುತ್ತೆ. ಯಾಕೆ ಹೇಳ್ತಿದ್ದೆ, ನಿಮ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಲವರು ಪಬ್ಲಿಕ್ ಇಟ್ಟಿರ್ತೀರಲ್ವಾ. ಸೊ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಅದು ನಮ್ಗೆ ಕಾಣುತ್ತೆ. ಸೊ ಕ್ಲಿಕ್ ಮಾಡಿದಾಗ ಸೊ ಅದು ನಮ್ಗೆ ಕಾಣುತ್ತಲ್ವ. ಸೊ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.